ಹೆಂಗಸರು ಈ 3 ಗುಟ್ಟುಗಳನ್ನು ಗಂಡಂದಿರಿಗೆ ಹೇಳಲೇಬಾರದು. ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧ ಅಂದರೆ ಅದು ಪವಿತ್ರವಾದ ಅನುಬಂಧ. ಇಂತಹ ಸಂಬಂಧವನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಬೇಕು. ಅಂದ್ರೆ ಮನೆಯಲ್ಲಿ ಕೆಲವು ಸಣ್ಣ ಪುಟ್ಟ ಜಗಳಗಳಾಗುತ್ತವೆ. ಆದರೆ ಅದನ್ನೆಲ್ಲ ಎದುರಿಸಿ ಗಂಡ ಹೆಂಡತಿ ಇಬ್ಬರೂ ಸಮಾನವಾಗಿ ಕಷ್ಟಗಳನ್ನು ಎದುರಿಸಿ ಹೋದರೆ ಕಡೆಯ ತನಕ ಸಂತೋಷವಾಗಿ ಸಾಗುತ್ತೆ. ಬನ್ನಿ ಹಾಗಾದ್ರೆ ಈ ವಿಡಿಯೋದ ಮುಖಾಂತರ ನಾವು ತಿಳಿದುಕೊಳ್ಳೋಣ ಹೆಂಗಸರು ಗಂಡಂದಿರಿಗೆ ಯಾವ 3 ಗುಟ್ಟುಗಳನ್ನು ಹೇಳಲೇಬಾರದು ಅಂತ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. 1. ನಿನ್ನನ್ನ ಕಟ್ಕೊಂಡಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಒಂದು ವೇಳೆ ಬೇರೆ ಯಾರನ್ನಾದರೂ ನಾನು ಮದುವೆಯಾಗಿದ್ದಿದ್ದರೆ ನಾನು ಮಹಾರಾಣಿಯ ತರಹ ಬದುಕ್ತಾ ಇದ್ದೆ ಅನ್ನೋ ಒಂದು ಮಾತು ಅಪ್ಪಿತಪ್ಪಿಯೂ ತನ್ನ ಗಂಡನಿಗೆ ಪತ್ನಿಯಾದವಳು ಹೇಳಲೇಬಾರದು. ಇದರಿಂದ ಗಂಡನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಈ ಮಾತು ಜೀವನದ ದಿಕ್ಕನ್ನೇ ಏರುಪೇರು ಮಾಡುವಂತಹ ಸ್ಥಿತಿಗೆ ಬಂದ ತಲುಪುತ್ತದೆ. 2. ಮನೆಯಲ್ಲಿ ಅತ್ತೆ ಮಾವ ಇದ್ರೆ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಂಸಾರ ಮಾಡುವುದನ್ನು ಪತ್ನಿಯಾದವರು ಕಲಿಯಬೇಕು. ಗಂಡನಾದವನು ತನ್ನ ತಂದೆ ತಾಯಿಗೆ ದೇವರು ಎಂದು ಭಾವಿಸಿರುತ್ತಾನೆ. ಅಂತಹ ತಂದೆ ತಾಯಿಯ ಬಗ್ಗೆ ಹೆಂಡತಿಯಾದವಳು ಗಂಡನಿಗೆ ಚಾಡಿ ಹೇಳಿದರೆ ಅದು ಗಂಡನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅಷ್ಟೇ ಅಲ್ಲ, ಸಂಸಾರ ಒಡೆಯುವ ಆತಂಕವೂ ಕೂಡ ಎದುರಾಗುತ್ತದೆ. ಇದರಿಂದ ಗಂಡನ ಮನಸ್ಸು ಪ್ರತಿದಿನವೂ ಒಡೆಯುತ್ತಾ ಸಾಗುತ್ತದೆ. 3. ಪಕ್ಕದ ಮನೆಯವರು ಎಷ್ಟು ಸುಂದರವಾದ ಜೀವನವನ್ನು ನಡೆಸುತ್ತಿದ್ದಾರೆ, ಅವರ ತರಹ ನಮ್ಮ ಜೀವನ ಯಾವಾಗ ಆಗುತ್ತೆ, ನಾವು ಯಾವಾಗ ಅವರ ತರಹ ಲೈಫನ್ನ ಎಂಜಾಯ್ ಮಾಡ್ತೀವಿ ಅನ್ನುವ ಒಂದು ಮಾತು ಗಂಡನಿಗೆ ಕಂಟಕ ತರುತ್ತದೆ. ಅಂತಹ ಮಾತನ್ನು ಯಾವತ್ತೂ ಕೂಡ ಗಂಡನಿಗೆ ಹೇಳಲೇಬಾರದು. ತಮ್ಮ ಜೀವನವನ್ನು ತಾವು ಇದ್ದಿದ್ರಲ್ಲಿ ಸಂತೋಷವಾಗಿ ಅನುಭವಿಸಬೇಕೇ ವಿನಃ ಇನ್ನೊಬ್ಬರ ಜೀವನವನ್ನು ನಾವು ನೋಡಿ ಯಾವತ್ತೂ ಹೀಯಾಳಿಸಬಾರದು. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.